ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜಾಗತಿಕ ಅಭಿವೃದ್ಧಿ ರಥಕ್ಕೆ ಭಾರತನೇ ಎಂಜಿನ್. ಕುವೈತ್ನ हाला ಮೋದಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪ್ರತಿಪಾದನೆ. ಶ್ರೀ ನೇತೃತ್ವದಲ್ಲಿ ವಿಶ್ವದ ಮೊದಲ ಧ್ಯಾನ ದಿನ. 106 ದೇಶಗಳ 85 ಲಕ್ಷ ಜನರು ಭಾಗಿ. ಗಿನ್ನೆಸ್ ಸೇರಿ 3 ದಾಖಲೆಗಳು ನಿರ್ಮಾಣ. ಉತ್ತರ ಕರ್ನಾಟಕಕ್ಕೆ ಜಯದೇವ ಹೃದಯ ಸಂಜೀವಿನಿ ಆಸ್ಪತ್ರೆ ನೂತನ ಕಟ್ಟಡ ಲೋಕಾರ್ಪಣೆ ಇಂದು. 371 ಹಾಸಿಗೆ ಸಾಮರ್ಥ್ಯ. ಇದು ರಾಜ್ಯದ 3ನೇ ಜಯದೇವ ಆಸ್ಪತ್ರೆ. ಸದ್ಯಕ್ಕಿಲ್ಲ ವಿಮೆ ಜಿಎಸ್ಟಿ ಇಳಿಕೆ. ಸಮಯ ಕೇಳಿದ ಸಚಿವ ತಂಡ, ನಿರ್ಧಾರ ಮುಂದೂಡಿದ ಕೌನ್ಸಿಲ್ ಸಭೆ. ವಿಜಯ್ ಹಜಾರೆ ಟ್ರೋಫಿ ಕರ್ನಾಟಕಕ್ಕೆ ಗೆಲುವಿನ ಶ್ರೀಕಾರ. ಶ್ರೀಜಿತ್, ಪ್ರವೀಣ್ ದುಬೆ ಅಬ್ಬರಕ್ಕೆ ಶರಣಾದ ಮುಂಬೈ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗಾಂಧೀಜಿ ಪ್ರತಿಮೆ ಅನಾವರಣ. ಪಕ್ಷಾತೀತ ಆಹ್ವಾನಕ್ಕೆ ನಿರ್ಧಾರ. ಮಹಾತ್ಮ ಅಧ್ಯಕ್ಷತೆಯಲ್ಲಿ ಕೈ ಅಧಿವೇಶನಕ್ಕೆ 100 ವರ್ಷ. ಬೆಳಗಾವಿಯಲ್ಲಿ ಡಿಸೆಂಬರ್ 27 ಹಾಗೂ 28ಕ್ಕೆ ಕಾರ್ಯಕ್ರಮ. ಮಾತೃಭಾಷೆ ಪ್ರಜ್ಞೆ ಮುಖ್ಯ. ಗೋರುಚ ಸಂವಾದದಲ್ಲಿ ಅಧ್ಯಕ್ಷರ ಖಡಕ್ ನುಡಿ. 2 ಪ್ರಶಸ್ತಿ ಮುಡಿಗೇರಿಸಿಕೊಂಡ ಕೆಐಎ. ಅತ್ಯುತ್ತಮ ದೇಶೀಯ ವಿಮಾನ ನಿಲ್ದಾಣ ಲಾಂಜ್. ಮೆಚ್ಚಿನ ವಿಮಾನ ನಿಲ್ದಾಣ ಲಾಂಜ್ ಪ್ರಶಸ್ತಿ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಅರಣ್ಯ ನಾಶ. ಕರ್ನಾಟಕ ಸೇರಿ 6 ರಾಜ್ಯಗಳ ಘಟ್ಟ ಪ್ರದೇಶದ 25 ಜಿಲ್ಲೆಗಳಲ್ಲಿ 58.22 ಚದರ ಕಿಲೋಮೀಟರ್ ಕಾಡು ಬರಡು. ಬ್ಯಾಡ್ಮಿಂಟನ್ ರುಜುಲಾಗೆ ಅಚ್ಚರಿಯ ಗೆಲುವು. ಚಿರಾಗ್ ಸೇನ್ಗೆ ಆಘಾತ.